ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾವಿವತ್ತು ಹಳ್ಳಿಕರು ಉಳಿಸಿ ಹಳ್ಳಿಕರು ಬೆಳೆಸಿ ಅನ್ನೋರು ಹತ್ರ ಬಂದಿದ್ರಿ. ಬರೀ ಹಳ್ಳಿಕರು ಓರಿ ಹಸು ಎತ್ತು ನೋಡ್ತಾ ಇದ್ರಿ. ಇವತ್ತು ಬೀಜದ ಓರಿ ಹಸು ಇತ್ತು ಅಂದರೆ ಓರಿ ಇರಲೇಬೇಕು. ಯಾಕಂದರೆ ನಾವು ಸೀಮೆ ಹಸು ಕೊಟ್ಟಂಗೆ 7 ಕೊಡ್ಸೋಕ್ಕಾಗಲ್ಲ. ಓರಿ ಅಂದಮೇಲೆ ಸುಮ್ಮನೆ ಕೆಲಸ ಅಲ್ಲ. ನೋಡ್ರಿ ಇದು ಹೆಂಗೆ ಎಷ್ಟೆಲ್ಲ ರಭಸ ಮಾಡ್ತದೆ. ಹಂಗೆ ಓರಿ ಮೇಯಿಸ್ಬೇಕಾದ್ರೆ ಗಡ್ಸಿರ್ಬೇಕು, ಮನೆತನಕ್ಕೆ ಆಗಿ ಬಂದಿರಬೇಕು. ಅವ್ರಿಗೆ ಒಂದು ಸ್ವಲ್ಪ ಧೈರ್ಯ ಇದ್ರೆ ಮಾತ್ರ ಓರಿ ಸಾಕಾಗ್ತದೆ. ಇಲ್ಲಾಂದ್ರೆ ಎಲ್ಲರ ಕೈಲೂ ಓರಿ ಸಾಕಾಗಲ್ಲ. ಹಂಗಾಗಿ ಇವತ್ತೊಂದು ಓರಿ ಸಾಕೋದೇ ಕಷ್ಟ ಅಂದರೆ ಇವರು ಮೂರು ಓರಿ ಕಟ್ಕೊಂಡವ್ರೆ. ಅದಕ್ಕೆ ಅವ್ರ ಕಷ್ಟ ಹೆಂಗಿದೆ, ಅದರಿಂದ ಏನು ಅವ್ರಿಗೆ ಆನಂದ ಸಿಗ್ತದೆ, ಅವ್ರು ಯಾಕೆ ಆ ಕ್ರೇಜ್ ಹೆಂಗಿದೆ, ಅದನ್ನು ಯಾಕೆ ಇಷ್ಟೊಂದು 3 ಓರಿ ಕಟ್ಕೊಂಡು ನೋಡ್ತಲ್ಲ, ಅದಕ್ಕೆ ಅದನ್ನು ಅವ್ರು ಮಾತಾಡ್ಸೋಣ. ನಾವಿವತ್ತು ಎಚ್ ಕ್ರಾಸಲ್ಲಿರೋ ತರಬಳ್ಳಿ ನಾರಾಯಣ ಸ್ವಾಮಿಯವ್ರ ಮನೆಗೆ ಬಂದಿದ್ರಿ. ಅದ್ರ ಜೊತೆಗೆ ಓರಿ ಮೇಸೋದ್ರ ಜೊತೆಗೆ ಆಯುರ್ವೇದಿಕ ಪಂಡಿತರು ಕೂಡ ಹೌದು. ಹಂಗಾಗಿ ಅವ್ರನ್ನ ಇವತ್ತು ಮಾತಾಡ್ಸೋಣ. ನಮಸ್ಕಾರ ಅಣ್ಣ. ನಮಸ್ತೆ ಅಣ್ಣ. ನಾವು ಎಚ್ ಕ್ರಾಸ್ ಹತ್ರ ತರಬಳ್ಳಿ ಅಂತ. ನಮ್ಮ ಹೆಸರು ನಾರಾಯಣ ಸ್ವಾಮಿ ಅಂತ, ಹೊಸಕೋಟೆ ತಾಲೂಕು, ಬೆಂಗಳೂರು ರೂರಲ್ಲು. ಹಂಗಾಗಿ ಏನೋ 2 ಇಟ್ಕೊಳ್ತಾ ಇದ್ವಿ. ಈಗ ಇದರಿಂದ ಈ ಕರ ಒಂದು ತಗೊಂಬಂದ್ವಿ, 3 ಆಗವೆ. ಈಗ ಇದನ್ನು ಹಿಂದಿನ ಸಂಪ್ರದಾಯದಿಂದ 3 ಪೀರಿಯಡಿಂದನೂ ಬರ್ತಾವೆ. ನಮ್ಮ ತಂದೆ ತಾಯಿಗಳು ಅದನ್ನೇ ಮಾಡ್ತಾಯಿದ್ರು. ನಾವು ಅದನ್ನು ಉಳಿಸ್ಕೊಂಡು ಹೋಗೋಣ ಅಂತ ಇದನ್ನು ಮಾಡ್ತಾ ಬರ್ತಾಯಿದ್ದೀವಿ. ಹಂಗಾಗಿ ಇದನ್ನು ಬೇಕು. ನೀವು ಎಲ್ಲರೂ ಹೇಳ್ತಾರೆ, ನಾವು ಬೇಕಾದಷ್ಟು ಹಲವಾರು ವಿಡಿಯೋಗಳ ಕೇಳಿದಿರಿ. ಏನು ನೋಡಿ ಸೆಲೆಕ್ಷನ್ ಮಾಡ್ತೀರಿ, ಕರುವು ಹೆಂಗೆ ಮಾಡ್ತೀರಿ, ಬೀಜದ ಓರಿ ಹೆಂಗೆ ಅಂತ. ನಾನು ಅದಕ್ಕೆ ಕೇಳಲ್ಲ, ಇದ್ರ ಬ್ಲಡ್ ಲೈನ್ ಯಾವುದು? ಬ್ಲಡ್ ಲೈನ್ ತುಂಬಾ ಇಂಪಾರ್ಟೆಂಟ್ ಕೊಡ್ತಾರೆ. ಇಂಥ ಬ್ಲಡ್ ಲೈನ್ ಹುಡ್ಕೊಂಡು ಹೋಗ್ತಾರೆ. ನಾನು 5,000 ಖರ್ಚು ಮಾಡಿ ನಿಮ್ ಬ್ಲಡ್ ಲೈನ್ ಓರಿಕೆ ನಾನು ಹಿಡ್ಕೊಂಡ್ ಬಂದಿದ್ದೆ, 50 ಕಿಲೋಮೀಟರ್ ದೂರಕ್ಕೆ. ಈಗ ಬಸ್ತಿ ಓರಿ 3 ಬ್ಲಡ್ ಲೈನೆ. ಇದು ಅಪ್ಪ, ಇದ್ರ ಮಗ, ಇವೆರಡು ಅಣ್ತಮ್ಮ. ಹಂಗಾಗಿ ಸುಮಾರು ಈ ಕಡೆ ಆಸರೆ ಹೇಳ್ರೆ ನಿನ್ನೆ ಒಂದು 15 ದಿವಸದಲ್ಲಿ ದಾವಣಗೆರೆಯಿಂದ ಬಂದಿದೆ. ಮೊನ್ನೆ ಒಂದು ವಾರದಲ್ಲಿ ಪುಟ್ಟಪರ್ತಿಯಿಂದ ಬಂದಿದೆ. ಈಗ ಕಡಪದಿಂದನೂ ಬರ್ತವೆ, ಮುಳುಬಾಗಿಲಿಂದ ಬರ್ತವೆ, ಆನೇಕಲ್ ಸುತ್ತಮುತ್ತ. ನಮ್ಮ ಬೆಂಗಳೂರು ಗ್ರಾಮಾಂತರ ಬೇಕಾದಷ್ಟು ಇದ್ದಾವೆ. ಸುತ್ತ ಹಳ್ಳಿದನ ಎಲ್ಲ ಇವಾಗ ಮೊಬೈಲ್ ನೋಡ್ತಾರೆ. ಈಗ ನಾವು ಹೇಳ್ತೀರಿ, ನೀವು ಹೇಳ್ತೀರಂದ್ರೆ ಯಾರು ಕೇಳೋಕ್ಕಿಲ್ಲ. ಈಗ ಮಾಲ್ ಎಲ್ಲಿ ಚೆನ್ನಾಗಿರ್ತದೋ ಅಲ್ಲಿಗೆ ಹೋಯ್ತಾರೆ. ಅದೇನು ನಾವು ಹೇಳ್ಕೊಟ್ಟು ಕೇಳ್ಬೇಕು ಅನ್ನೋದೆಲ್ಲ ಈಗ ಈ ಮೊಬೈಲ್ ಬಂದ್ಬಿಟ್ಟು ಭಾಳಷ್ಟು ಜನಕ್ಕೆ ತಿಳುವಳಿಕೆ ಬೇಕಾದಷ್ಟು ಇದೆ. ಹಾಗಾಗಿ ಮಾಲ್ ಎಲ್ಲಿ ಚೆನ್ನಾಗಿರ್ತದೋ ಹೆಂಗೆ ಬೀಳ್ತಾವೋ ಅದನ್ನೆಲ್ಲ ಪಾಸ್ ಮಾಡಿ ಕಾಣ್ತಾರೆ. ಈಗ ನೋಡ್ರಿ, ನಿಮಗೆ ಇಲ್ಲಿ ಉದಾಹರಣೆ ಕಾಣ್ತದೆ, ಅಪ್ಪ ಮಗ ತಮ್ಮ. ಹಂಗಾಗಿ ಒಳ್ಳೆ ಕರ ಬೀಳ್ತವೆ ಅಂಥೇಳಿ ಎಲ್ಲರಿಗೂ ಇಷ್ಟ ಆಯ್ತದೆ. ಅಂದರೆ ಬರೀ ಓರಿ ಒಂದೇ ಇದ್ರೆ ಸಾಕಾಗಲ್ಲ, ಹಸನೂ ಬೇಕು, ಓರಿನೂ ಬೇಕು. ಹಂಗೆ ಇದ್ದಾಗ ನೋಡಿ, ಈ ಥರ ಈ ಮಾಲಕ ದನ ಸಿಗ್ತವೆ. ಅವ್ರಿಗೂ ಪ್ರಯೋಜನವೂ ಇರ್ತದೆ, ಭಾಳ ಬೇಡಿಕೆನೂ ಇರ್ತದೆ. ಕರನೂ ಹಂಗೆ ಬೆಳೀತವೆ, ದುಡ್ಡಿನಲ್ಲೂ ಹಂಗೆ ಇರ್ತದೆ. ಹಂಗಾಗಿ ಅವ್ರಿಗೆ ಅನುಕೂಲ ಆಯ್ತದೆ. ಬರೀ ಅವ್ರು 10,000 ಖರ್ಚು ಮಾಡ್ಕೊಂಬಂದು ಪಕ್ಷಕ್ಕೆ ಒಂದು ಯಾವುದೋ ಸಣ್ಣ ಕರ ಬಿದ್ದುಬಿಟ್ರು ಪ್ರಯೋಜನ ಪಡಲ್ಲ ಅಂತ ನೋಡ್ತಾರೆ. ಈಗೆಲ್ಲ ನೋಡ್ಬಿಟ್ಟು ಎಲ್ಲ ಕಡೆಯಿಂದನೂ ಬರೋಕೆ ಚಾಲು ಆಯ್ತಾರೆ. ಇವಾಗ ನೀವು ಇದನ್ನ ಹೊರಗಡೆ ಬಿಡ್ತಿರೋ ಇಲ್ಲ ಬರೀ ಒಳಗಡೆನೆ ಮೇಸದ? ಹೊರಗಡೆನೂ ಬೇಡೋದು ಆಗಲ್ಲ. ಬೀಜದವರಿನ ಏನಿದ್ರು ಮನೆ ಹತ್ರ ಇರ್ಬೋದು, ವಾಕ್ ಮಾಡಿಸ್ತೀವಿ, ಗಾಡಿ ಓಡೋದು ಇವೆಲ್ಲ ನಾವು ಮಾಡ್ಕೊತೀವಿ. ಬೀಜದವರಿ ಅಂದರೆ ಸುಮ್ಮನೆ ಸ್ವಲ್ಪ ಕೆಲಸನ ನಾನು ಮಾಡ್ಕೊತೀನಿ. ಹಂಗಾಗಿ ಅಂದರೆ ಚೆನ್ನಾಗಿ ಗುಂಡಿಗೆ ಬೇಕು. ಗುಂಡಿಗೆ ಇಲ್ದ ಮೇಲೆ ಮಾಡ್ಬೇಕಾದ್ರೆ ಎಲ್ಲರ ಕೈಲೂ ಅಸಾಧ್ಯ ಕೆಲಸ. ನಾವೇಂತಲ್ಲ, ಯಾರು ಮಾಡ್ಬೋದು, ಅಂದರೆ ಗುಂಡಿಗೆ ಬೇಕು. ಗುಂಡಿಗೆ ಇದ್ದು ಮಾಡಿದ್ರೆ ಅವು ಹುಟ್ಟಿರೋದೇ ದನ ಕೆಲಸಕ್ಕಂತ ಆಗಿನೇ ಹುಟ್ಟಿರೋದು. ಆದರೆ ಕೈ ಕಾಲು ಅಷ್ಟು ನೀಟ್ ಇರ್ತವೆ, ಸ್ವಲ್ಪ ಛಳಕ್ಕಿರ್ತವೆ. ಮತ್ತೆ ನೀವು 3 ಓರಿ ಮೇಯಿಸಿದ್ರೆ ಯಾವುದು ಲಾಸ್ ಇಲ್ಲ, ಚೆನ್ನಾಗೇ ಮೇಯಿಸಿದ್ರೆ. ಏನು ತಿಂಡಿ ಕೊಡ್ತೀರಣ್ಣ? ತಿಂಡಿ ಒಂಥರಲ್ಲ, ಹಾಲು ಕೊಡ್ತೀವಿ, ಬೆಣ್ಣೆ ಕೊಡ್ತೀವಿ, ಗಂಜಿ ಕೊಡ್ತಾಯಿದ್ದೀವಿ. ಇದು ಕೊಬ್ಬರಿ, ಬೆಲ್ಲ, ಬೆಣ್ಣೆ ಇವೆರಡು ರವೆ ಮಿಕ್ಸ್ ಮಾಡಿ ಬೆಳಗ್ಗೆ ಟೈಮ್ ಕೊಡ್ತೀವಿ. ಮಧ್ಯಾಹ್ನ ಹಾಲು ಕೊಡ್ತೀವಿ, ಸಂಜೆ ರವೆ ಗಂಜಿ ಕೊಡ್ತಾಯಿದ್ದೀವಿ. ತಿಂಡಿಗಳು ಬೆಳಗ್ಗೆ ಟೈಮ್ ಕೊಟ್ಬಿಡ್ತೀವಿ. ಹಂಗಾಗಿ ಸಾಕೊಂಡು ಹೋಗ್ತಾ ಇದ್ದೀವಿ. ಖರ್ಚು ಹಂಗೆ ಇರ್ತದೆ, ಅಧಿಕನೂ ಇರ್ತದೆ, ಇಲ್ಲ ಅಂತಲ್ಲ. ಖರ್ಚು ಇವಾಗ ಜಾತ್ರೆ ಮಾಡ್ತೀರಾ, ಜಾತ್ರೆಗೆ ಹೋದ್ರೆ ಏನು ಸುಮ್ಮನೆ ಖರ್ಚು ಆಗಲ್ಲ. ಒಂದು ಜಾತ್ರೆ ಮಾಡ್ಬೇಕಂದ್ರೆ ಸುಮಾರು ಒಂದು 15,000-20,000 ಖರ್ಚಿದ್ದೇ ಇರ್ತದೆ. ನಮಗೇನದ ಅಧಿಕ ಅಂತ ನಾವೇನು ನೋಡಲ್ಲ. ಅದ್ರಿಂದ 4 ಜನಕ್ಕೆ ತಿಳುವಳಿಕೆ ಆಯ್ತದಲ್ಲ. ಹಂಗಾಗಿ ಜಾತ್ರೆ ಹೋಗಿ ಒಂದು 4 ಜಾತ್ರೆ ಮಾಡ್ತೀವಿ. ಇಲ್ಲ ನಮ್ಮ ಜಾತ್ರೆ ಭಾಳಷ್ಟು ಫೇಮಸ್ ಇತ್ತು, ಆಗಲ್ಲ. ಈಗ ಒಂದು 2 ವರ್ಷದಿಂದ ಭಾಳಷ್ಟು ವೀಕ್ ಆಗಿಬಿಡ್ತು. ಹಂಗೂ ಹೋಗಿ ಜಾತ್ರೆಯಲ್ಲಿ ಒಂದು ದಿವಸ ಕಟ್ಟಿ ಬಂದ್ವಿ. ಘಾಟಿಗೆ ಹೋಗ್ತೀವಿ, ನಂದಿ ಹೋಗ್ತೀವಿ, ಸಪ್ಲಮ್ ಮಾಡ್ತೀವಿ, 3 ಜಾತ್ರೆ ಮಾಡ್ತೀವಿ. ಈ ಸರಿ ಭಾಳ ಬೇಡಿಕೆ ಮಾಡಿದ್ರು, ಕೃಷಿ ಮೇಳಕ್ಕೂ ಹೋಗಿ ಬಂದ್ವಿ. ಈಗ ಒಂದು ದಿವಸಕ್ಕೆ ಎಷ್ಟು ಬರ್ತಣ್ಣ ಹಸು?
ಹಸು ಬಂದರೆ 1 2 3 4 5 ಬಂದ್ಬಿಡ್ತವೆ. 2 ದಿನ ಇಲ್ದರನೂ ಆಗಿಬಿಡ್ತವೆ, 1 ದಿನ ಇಲ್ದರನೂ ಆಯ್ತವೆ. ಕಂಟಿನ್ಯೂ ಆಗಿ 1 2 1 2 ಬರ್ತಾನೇ ಇರ್ತವೆ. ಎಷ್ಟು ಮಾಡಿದ್ರಿ ನಾವು ಓರಿಗೆ? ನಾವು 1000 ಮಾಡಿದೀವಿ. ಏನು ಈಗಿನ ಲೆಕ್ಕ ನೋಡಿದ್ರೆ ಏನು ಈಗಲ್ಲ ಕಷ್ಟ ಇದೆ ಈಗ. ಹಾಗಾಗಿ 1000 ತಗೊಳ್ತಾ ಇದೀವಿ. ಈಗಿನ ಬೆಲೆಗಳು ನೋಡಿದ್ರೆ ಸಿಕ್ಕಾಪಟ್ಟೆ. ಇದ್ರಾಗ ಯಾವ್ದನ್ನ ಯಾರಾದ್ರೂ ಆಸೆ ಬಿದ್ದು ಬಂದ್ರೆ ಕೊಡ್ತೀರಾ? ಇಲ್ಲ, ನಾವ್ ಯಾವ ಕೊಡೋಕೆ ಬಹಳ ಮಂದಿ ಕೇಳ್ತಾವ್ರೆ. ಹಾ. ನಾವ್ ಯಾರಿಗೂ ಕೊಡಲ್ಲ ಅಂತ ಹೇಳ್ಬಿಟ್ಟಿದೀವಿ. ನಾವು ಕೊಡ್ತೀನಿ ಅಂದ್ರೆ ಬನ್ನಿ, ಇಲ್ಲ ಅಂದ್ರೆ ಸುಮ್ಮನೆ ಯಾಕೆ ಬರ್ತೀರಾ, ಫೋನ್ ಮಾಡಿ ಕೇಳ್ತಾರೆ. ಹಂಗಾಗಿ ನಾವು ದಯವಿಟ್ಟು ಕೊಡೋದಿಲ್ಲ, ನೀವು ಬರ್ಲೂಬೇಡಿ ಅಂತ ಫೋನಲ್ಲೇ ಹೇಳ್ಬಿಡ್ತೀವಿ. ಹೀಗಾಗಿ ಒಂದಾದ್ರೂ ಕೊಡ್ರಿ, ನಮ್ಮ ಏರಿಯಾಗ ಒಂದಾದ್ರೂ ಕೊಡ್ರಿ ಅಂತ ಭಾಳ ಬೇಡಿಕೆ ಮಾಡಿ ಕೇಳ್ತಾರೆ. ಕೊಟ್ಟ ಮೇಲೆ ಈ ಪದಾರ್ಥ ಸಿಗೋದು ಕಷ್ಟ. ಕೊಡೋಣ ಬೇಕಾದ್ರೆ, ಕೊಡೋದಕ್ಕಿಂತ ತಪ್ಪೇ ಅಂತಿಲ್ಲ. ಈಗ ಮಾಲ್ ಇಲ್ಲ. ಅಲ್ಲ, ಈಗ ನೀವು 3 ತಲೆಮಾರಿಂದ ನಿಮ್ಮ ತಂದೆ ನಿಮ್ಮ 3 ತಲೆಮಾರಿಂದ ಅಂದ್ರೆ ಅವ್ರು ಸುಮಾರು ಒಂದು 10 ಎಕರೆ ನಮ್ಮ ತಂದೆಯವರು ಮಾಡ್ತಿದ್ರು, ಒಂದು ಇಟ್ಕೊಂಡವ್ರು. ಈಗ ನಾನು ಸುಮಾರು 80ರಿಂದ ಸ್ಕೂಲ್ ಬಿಟ್ಟಾದ್ಮೇಲೆ ನಾನು ಈ ಬೀಜದಂದಲ್ಲೇ ವ್ಯವಸಾಯನೂ ನಾನು ಊರಿಗೆ ಪಾರಿಗೆ ಅಂತ ಮಾಡ್ಕೊಂಡು ಬಂದ್ಬಿಟ್ಟೆ. ನೋಡಿ, ಈಗ ಈ ಕರೆ ಹುಟ್ಟಿತ್ತಲ್ಲ, ಆದ್ರಿಂದ ಇದನ್ನ ನೋಡಿ ಬಿಡಕ್ ಮನ್ಸಾಗಿಲ್ಲ. ಇಲ್ಲಿ ಅವತ್ತಿನ ಬೆಲೆಗೆ ಜಾಸ್ತಿ ಅಂತ ಹೇಳಿದ್ರು, 3 ಲಕ್ಷ ಅಂದ್ರೆ ಅಬ್ಬಬ್ಬ ಅಂದ್ರು. ಇವತ್ತಿನ ಬೆಲೆಗೆ ನೋಡಿದ್ರೆ ಯಾವ ಲೆಕ್ಕ ಇಲ್ಲ, ಇನ್ನ ಎಷ್ಟೋ ಬೆಲೆ ಕಟ್ತೀವಿ ಕೊಡ್ರಿ ಅಂತಾರೆ. ದಯವಿಟ್ಟು ಕೇಳ್ಬೇಡ್ರಿ, ನಾವು ಕೊಡೋದೇ ಇಲ್ಲ, ಅದರ ಲೈಫ್ ನಮ್ಮ ಮನೇಲಿ ಇರ್ತದ ಅಂತ ಹೇಳ್ಬಿಡ್ತಾ ಇದ್ವಿ. ಅಲ್ಲ, ನಿಮ್ ತಂದೆಯವರು ನಿಮ್ ತಾತವರು ಮೇಯಿಸಿದ್ರು, ಮೇಯಿಸಿದ್ರು. ಮುಂದೆ ನಿಮ್ ಮಗ ಅವರು ಬಹಳಷ್ಟು ನಮಗಿಂತೂ ಹುಚ್ಚದೆ. ಆದ್ರೆ ಕಷ್ಟ ಇದೆ ಪಾಪ, ಅವನೇ ಅಫಿಷಿಯಲ್. ಹಂಗಾಗಿ ಏನೋ ಮಾಡ್ಕೊಂಡು ಅವ್ನ ಜೀವನ ಮಾಡ್ಕೊಂಡು ಹೋಯ್ತಾವನೆ. ಆದರೆ ಛಲ ಮಾತ್ರ ನನಗಿಂತೂ ಜಾಸ್ತಿ ಇದೆ. ಎಲ್ಲಿನೂ ಮಾಲ್ ಎಲ್ಲವೇ ಏನವೆ ಅಂತೇಳಿ ಆಗಲೇ ತಿಳ್ಕೊತಾವನೆ. ತಿಳ್ಕೊಂಡು ಈ ಥರ ಮಾಡಬೇಕು, ಇನ್ನೂ ಎನ್ಕರೇಜ್ ಮಾಡಬೇಕು ಅನ್ನೋ ಉತ್ಸಾಹ ನನಗೂ ಕೊಡ್ತಾವನೆ. ನಾನು ಒಬ್ಬೇ ಆಗಿದ್ರೆ ಘಾಸಿ ಆಗೋದು. ತಮ್ಮನೂ ಇದ್ದಾನೆ, ಜಾತ್ರೆ ಮಾಡೋ ಇದೆಲ್ಲ ಹೋಗ್ಬೇಕಾದ್ರೆ ಅವನು ಕಾಂಟ್ಯಾಕ್ಟ್ ಆಗ್ತಾನೆ. ಅವನಿಗೆ ರಾಜಕೀಯದಲ್ಲಿ ಇರೋದ್ರಿಂದ ಸ್ವಲ್ಪ ಇದು ಓಡಾಟ ಜಾಸ್ತಿ ಇರ್ತದೆ. ಹಂಗಾಗಿ ಜಾತ್ರೆ ಮಾಡೋ ಇದೆಲ್ಲ ಮತ್ತೆ ನಾವು ಬಂದಿದ್ರಿ, ನಿಮಗೆ ಹೋದ ವರ್ಷನೇ ನಾವು ಬಂದಿದ್ರಿ. ನಮ್ದೊಂದು ಹಸುನು ನಾವು ಇಲ್ಲಿ ನಿಮ್ಮ ಹತ್ರ ಕ್ರಾಸಿಂಗ್ ಮಾಡಿಸಿದ್ರ. ನಿಮ್ದು ಕಲರ್ ಅವಾಗ ಸ್ವಲ್ಪ ಇನ್ನೂ ಕಪ್ಪಿತ್ತು, ಈಗ ಬಣ್ಣ ತುಂಬಾ ಚೆನ್ನಾಗಿ ಬಂದಿತ್ತು. ಏನ್ ಮಾಡಿದ್ರಿ? ಏನಿಲ್ಲ, ಸ್ವಲ್ಪ ಬೆಣ್ಣೆ ರೊಟ್ಟಿ ಜಾಸ್ತಿ ಮಾಡಿದ್ವಿ. ಈ ಗಂಜಿ ಇದು ಸ್ವಲ್ಪ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಲರ್ ಆಗವೆ. ಹಂಗಾಗಿ ವೈಟ್ ಜಾಸ್ತಿ ಆಯ್ತು. ಈಗ ಒಂದ್ ಟೈಮ್ ಹಸಿಮೇವು ಅಂತ ನಾವು ಕೊಡ್ತೀವಿ. ಕೆಲವ್ರು ಹೇಳ್ತಾರೆ ಕೊಡ್ಲೇಬಾರ್ದು ಅಂತ. ಏನಿಲ್ಲ, ನಾವು ಒಂದೇ ತಿಂಡಿ ತಿನ್ನಕ್ ಸಾಧ್ಯ ಇಲ್ಲ. ನಾವ್ ಏನು ಮನೆಯೊಳಗೆ ತಿಂಡಿ ನಮ್ಗೆ ಮಾಡ್ಕೊಂಡಿರ್ತೇವೆ, ಒಂದು ಭಾಗ ಅಂತ ಹೋಗಿರ್ತದೆ. ಅದೇನೇ ತಿಂಡಿ ಇರ್ಬೋದು. ಅಲ್ಲ, ಎಲ್ಲರೂ ಹೇಳೋದು ಹಸಿಮೇವು ಕೊಡಬಾರ್ದು, ನಮ್ಮ ತಂದೆಯವರು ಹೇಳೋರು, ಏನ್ರೋ ನಿಮ್ಮ ಹತ್ರ ಮನೆ ದನ ಇರ್ಬೇಕಾದ್ರೆ ನಿಮ್ಮ ಹತ್ರ ಯಾವ್ದೋ ಪಾಪ ಮಾಡಿ ಬಂದಿರ್ಬೇಕು, ನಮ್ಮಂಗೆ ಅವಕಾಶ ಇರ್ತದೆ, ಕೊಡ್ರಪ್ಪ ಇದು ಹಸಿಮೇವು ಕೊಟ್ರೆ ಅಂತ ತಪ್ಪಾಗಲ್ಲ. ಈಗ ಬರೀ ಏನೋ ಲೈಕ್ ಅಷ್ಟೇ, ಹಸಿಮೇವು ಕೊಟ್ಬಿಟ್ರೆ ಹಿಂಗೆ ಆಗೋಗ್ಬಿಡ್ತದೆ ಹೋಗ್ಬಿಡ್ತದೆ ಅಂತ ಹೇಳೋರು. ಅದ್ರ ಮೈ ಮೇಲೆ ಕೈ ಹಾಕಂಗಿಲ್ಲ, ಇದ್ರ ಮೇಲೆ ನಮ್ಮ ತಂದೆಯವರು ತಲೆ ಮೇಲೆ ಕಟ್ಕೊಂಡು ಟೌಲಲ್ಲೇ ಉಜ್ಕೊಳೋರು. ಅದ್ರಲ್ಲಿ ಒಂಚೂರು ಏನು ಬೇಸ್ಕೊಂತ ಇಲ್ಲ, ಆ ಮಟ್ಟಕ್ಕೆ ಸಾಕೋರು. ಅದ್ರ ಜೊತೆಗೆ ನಿಮ್ಮನ್ನ ಈ ವರಿ ಕಟ್ತೀರ, ಅದ್ರ ಜೊತೆಗೆ ನೀವು ಹಸುಗಳಿಗೆ ಗೋವಿಗೆ ನೀವು ಆಯುರ್ವೇದಿಕ ಪಂಡಿತರು. ಆಯುರ್ವೇದಿಕ ಅಂತ ಏನೋ ಇದು ಕಲ್ತ್ಬಿಟ್ಟೆ, ಸುಮಾರು ಈಗ ಒಂದು 30 ವರ್ಷ ಆಯ್ತು. ಅದನ್ನು ಮಾಡ್ತಾ ಬರ್ತಿದ್ದೀನಿ. ಕೆಲವೆಲ್ಲ ಇದು ಟ್ರೀಟ್ಮೆಂಟೇ ಇಲ್ಲ ಡಾಕ್ಟರ್ ಹತ್ರ, ಅಂಥವೆಲ್ಲ ನಮ್ಮ ಹತ್ರ ಇದ್ದೇವೆ. ಬೊಬ್ಬೆ ಕಾಯಿಲೆ ಇರ್ಬೋದು, ಮೈ ಬಂದಿರೋವು ಇರ್ಬೋದು, ಉಳ್ಕಾಟ ಇರ್ಬೋದು, ಕಣ್ಣು ಹೋಗಿರೋವು ಇರ್ಬೋದು, ಇಂಥವೆಲ್ಲನೂ ಅದೇನು ಕಾಲು ಹಿಡ್ದಾಕಿರೋದಿರ್ಬೋದು, ಮುರಿದು ಹೋಗಿರೋದಿರ್ಬೋದು, ಅವೆಲ್ಲ ಟ್ರೀಟ್ಮೆಂಟ್ ಮಾಡ್ತಾ ಬರ್ತಾ ಇದೀವಿ. ಅದ್ರ ಜೊತೆಗೆ ನಮ್ಮ ರೈತರು ತುಂಬಾ ಪ್ರಾಬ್ಲಮ್ ಇರೋದು ಹಸು ಫಲ ನಿಲ್ಲಲ್ಲ ಅಂತ. ಓರಿ ಬಿಡಿಸಿ 3 ಸಾರಿ 4 ಸಾರಿ ನಾವು ಅದು ಬಹಳಷ್ಟು ಮಂದಿಗೂ ಹೇಳಿದೀವಿ. ಅದನ್ನ ಇದು ಬರೋಷ್ಟು ಮುಂಚೆನೆ ಒಂದು 2 ಸೊಲ್ಗೆ ಹೊಂಗೆ ಎಣ್ಣೆ ಕುಡಿಸ್ರಿ 200 ಗ್ರಾಮು. ಆಮೇಲೆ ಬಂದು ನಮ್ಮ ಹತ್ರ ಒಂದು 2 ತಂಗಿ ಕಡ್ಡಿ ಚೆನ್ನಾಗಿ ಒಳಗಾಗಿ ಕುಟ್ಬಿಟ್ಟು ಬಬ್ಬಡಿನ ಕುಟ್ಬಿಟ್ಟು ಮಜ್ಜಿಗೆ ಮಿಕ್ಸ್ ಮಾಡಿ ಎತ್ಕೊಂಡು ಬರ್ರಿ, ಒಂದೇ ಸರಿ ನಿಲ್ತದೆ. ಆಮೇಲೆ ಒಂದು ಹಲಸಿಂದೊಂದು ಕಾಯಿ ಅದನ್ನ ಕೊಡಿಸಿದ ತಕ್ಷಣಕ್ಕೆ ಒಂದು 4 ಭಾಗ ಮಾಡ್ಕೊಂಬಿಟ್ಟು ಒಂದು ಸೌತೆಕಾಯಿ ಮಟ್ಟಕ್ಕೆ ತಿನ್ನಿಸ್ಕೊಂಬಿಟ್ರೆ ಒಂದೇ ಸರಿ ನಿಲ್ತದೆ. ಅದು ಒಳಗಡೆ ಬ್ಯಾಕ್ಟೀರಿಯಾಗಳಿರ್ತಾವಲ್ಲ, ಅವು ಸಾಯ್ಬೇಕು ಮೊದಲು. ಈ ಡಾಕ್ಟ್ರ್ ಏನು ಹೇಳ್ತಾರೆ ಅಂದರೆ, ಇವು ಗರ್ಭಕೋಶನೇ ಸರಿ ಇಲ್ಲ ಅಂತ ಅವ್ರು ಹೇಳೋದು ಸುಳ್ಳು. ಗರ್ಭಕೋಶ ಅವ್ರೇನು ಕೈ ಹಾಕಿ ನೋಡೋಕ್ಕಾಗಲ್ಲ, ಸಾಧ್ಯ ಇಲ್ಲ. ಅದರಲ್ಲಿ ಬ್ಯಾಕ್ಟೀರಿಯಾಗಳು ಇರೋದ್ರಿಂದ ಈ ಹೋದಂಥ ಸಾಮಾನು ಏನು ಮಾಡ್ತವೆ, ನಾಕ್ಬಿಡ್ತವೆ. ಅವು ಫಲ ಆಗೋಕ್ಕೆ ಚಾನ್ಸ್ ಇರೋಲ್ಲ. ಆದ್ದರಿಂದ ಈ ಟ್ರೀಟ್ಮೆಂಟು, ಈ ಹೊಂಗೆ ಎಣ್ಣೆ, ಇವೆಲ್ಲ ಈ ತಂಗಡಿದ ಕಡ್ಡಿ ಇದು ಎಲ್ಲ ಕುಡಿಸಿದಾದ್ಮೇಲೆ ಅವೆಲ್ಲ ಅದರ ಒಳಗೆ ಗರ್ಭಕೋಶ ಸಾಯಕ್ಕೆ ಶುರುವಾಗ್ತದೆ. ಅವಾಗ ಗರ್ಭಕೋಶ ಡೆವಲಪ್ ಆಗಿ ಒಂದೇ ಸರಿಗೆ ನಿಲ್ಲಕ್ಕೆ ಚಾನ್ಸ್ ಇರ್ತದೆ. ಆ ಥರ ಇನ್ನೂ ಬೇಕಾದಷ್ಟು ಹಿಂಗೆ ಹೊರಗಡೆಯಿಂದ ಕೇಳಿದ್ರೆ ತಿಳಿದವನು ಕೆಲವೆಲ್ಲ ಮಾಡೋಂಥವ್ನು ಅವರೇ ಮಾಡ್ಕೊಳ್ಳೋಂಥವ್ನು ಹೇಳ್ತೀನಿ. ಡಾಕ್ಟರ್ ಹೇಳೋದು ಗರ್ಭಕೋಶ ತೊಳಿಬೇಕು ಅಂತ. ಸುಳ್ಳು. ಅದು ಬ್ಯಾಕ್ಟೀರಿಯಾಗಳು ಅವಾಗಿದ್ದಾಗ ಇದು ಹೋದಂಥ ಸಾಮಾನ್ಯ ಎಲ್ಲ ನಾಕ್ಕೊಂಡಿದ್ದೆವು, ಹಂಗಾಗಿರ್ತವೆ. ಬೇರೆ ಬೇಕಾದಷ್ಟೇ ನೋಡಿ ಹೇಳ್ತಾ ಇದ್ದೀನಿಲ್ಲ.
ಡಾಕ್ಟ್ರ್ ನೋಡಿ ಕಡೆ ಮಾಡ್ಕೊಂಡು ಬರ್ರಿ ನಾನು ರೆಡಿ ಕೊಡ್ತೀನಿ. ಅದೇನೇ ಇರ್ಬೋದು. ಈಗ ಹುಟ್ಟು ಕೊಡ ಅಂತ ಹುಡ್ತಾವ, 1 ತಿಂಗಳು ಟೈಮ್ ಇರ್ತದೆ. ಡಾಕ್ಟ್ರ್ ಹತ್ರ ಸಾಧ್ಯನೇ ಇಲ್ಲ. ಡಾಕ್ಟ್ರದ್ದು ಏನು ತಪ್ಪು ಅಂತ ನೀನು ಅವ್ರ ಬಗ್ಗೆ ಬಗ್ಗೆ ನಾನು ಹೇಳ್ತಾ ಇಲ್ಲ. ಆದರೆ ಒಂದು ಕಡೆ ಚರ್ಮ ಕೀಳೋದ ಇಲ್ಲ ಒಂದು ಆಪ್ರೇಷನ್ ಮಾಡೋದು ಅವ್ರ ಹತ್ರ ಇದ್ದಾವೆ, ಅದೇನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ನೋಡ್ಕೊಂಡು ಬರ್ರಿ, ಕಡೆ ಆದಾಗ ನಾನು ಅದನ್ನು ಅವ್ರ ಕೈಲಿ ಆಗದ ಸಾಧ್ಯ ಆಗದ ಮಟ್ಟಕ್ಕೆ ನಾನು ರೆಡಿ ಕೊಡ್ತೀನಿ. ಈಗ 1 ತಿಂಗಳು ಹುಟ್ಟು ಕೊಡ ಅಂತ ಹುಟ್ಟುತ್ತವ್ರೆ, ಜನ ಇರ್ಬೋದು ದನ ಇರ್ಬೋದು, 1 ತಿಂಗಳು ಮಾತ್ರ ಅಷ್ಟೇ. ತಿರ್ಗಿ ಆಮೇಲೆ ಆಗಲ್ಲ, ಪ್ರಪಂಚ ನೋಡಿಸ್ತೀನಿ. ಈ ಥರ ಇರ್ತದೆ. ಹೊಸದಾಗಿ ಒಂದಷ್ಟು ಜನ ಹಸು ಕಟ್ತೀನಿ ಅಂತ ಇನ್ನು ಅವ್ರಿಗೆ ಏನು ಹೇಳಕ್ ಇಷ್ಟಪಡ್ತೀರಿ? ಹಿಂದಿನ ಪೀಳಿಗೆ ಹೋದ್ರೇನೆ ಇವತ್ತು 1 ಎಕರೆ ಎತ್ತಲ್ಲಿ ಮಾಡ್ಕೊಂಡಷ್ಟು ಅನುಕೂಲ. 10 ಎಕರೆ ಬರೀ ಟ್ಯಾಕ್ಟ್ರಲ್ಲಿ ಮಾಡ್ಕೊಂಡು ಬೇಕಾದಷ್ಟು ಟೆಕ್ನಾಲಜಿಗಳು ಬಂದಿರ್ಬೋದು, ಪ್ರಯೋಜನ ಇಲ್ಲ. ಇವತ್ತು ನೋಡಿ 10 ಎಕರೆ ಭೂಮಿಯಲ್ಲಿ ಇದು ಟ್ಯಾಕ್ಟ್ರಲ್ಲಿ ಒಂದಷ್ಟು ಆಯಿಲ್ ಬಿದ್ದಾಗ ಅದು ಬೇಕಾದಷ್ಟು ರೋಗಾಣುಗಳು ಕಾರಣ ಆಗಿದೆ. ಇವತ್ತು ಇದು 1 ಎಕರೆಯಲ್ಲಿ ಒಂದು 4-5 ಕಡೆ ಸಗಣಿ ಹಾಕಿ ಗಂಜಲು ಹಾಕೋದಂತಂದರೆ ಅದು ಇದು ಒಳಗಡೆ ಇರ್ತಕ್ಕಂಥ ಇವು ಜನಿಗೆಗಳು ರೈತನಿಗೆ ಮಿತ್ರನದು ಅದು ಭಾಳಷ್ಟು ಭೂಮಿನ ಕಾಪಾಡ್ತದೆ. ಹಂಗಾಗಿ ಎತ್ತರಲ್ಲಿ ಮಾಡೋದಕ್ಕೂ ಟ್ಯಾಕ್ಟ್ರಲ್ಲಿ ಮಾಡೋದಕ್ಕೂ ಭಾಳಷ್ಟು ವ್ಯತ್ಯಾಸ. ಅರ್ಧ ಎಕರೆ ಮಾಡ್ಕೊಳ್ಳಿ ಸಾಕು, ಅದರ ಗುಣ ನಡೀತಾನೆ ಬೇರೆ ಇರ್ತದೆ. ಇವತ್ತು ದನ ಈ ನಾಟಿ ಹಸು ಹಾಲು ಭಾಳಷ್ಟು ಕಾಯಿಲೆಗಳ ಗುಣ ಅಂತೇಳಿ ಹೇಳ್ಕೊಳ್ಳಿ, ಜನಗಳಿಗೂ ಅಷ್ಟೇ ದನಗಳಿಗೂ ಅಷ್ಟೇ. ಅದು ನಶಿಸಿ ಹೋಗ್ತಾ ಇದೆ. ಆದರೆ ಒಂದು 100 ಅವ್ರು ಏನೋ ವ್ಯವಹಾರ ಮಾಡ್ಕೊಳ್ಳಿ, 1-2 ನಾಟಿ ಹಸ ಮನೆ ಹತ್ರ ಕಟ್ಕೊಂಡಿದ್ರೆ ಅದ್ರ ಗುಣ ನಡತೆ ಬೇರೆ ಇರ್ತದೆ. ಒಬ್ಬ ಮನುಷ್ಯನಿಗೆ ಒಂದು 25 ಗ್ರಾಮ್ ಮಜ್ಜಿಗೆ ಆದರೂ ಸಿಗಬೇಕು ಒಂದು ದಿವಸಕ್ಕೆ. ಬರೀ ಮಜ್ಜಿಗೆ ಬೇಡ. ಇವತ್ತು ನೋಡಿ ಇದು ಬ್ಲಡ್ ಕ್ಯಾನ್ಸರ್ ಇದಿಲ್ಲ, ಅವರು ಒಂದು ಊರ್ನೆಲ್ಲ ಮಾರಾಕಿದ್ರು ಆ ಮನುಷ್ಯನ ನೋಡ್ಸಕ್ಕಂಥವಲ್ಲ. ಸಂಜೆ 1 ಗ್ಲಾಸ್ ಹಾಲು, ಬೆಳಿಗ್ಗೆ ಒಂದು 25 ml ಗೋಮೂತ್ರ ಕುಡ್ಕೊಳ್ಳಿ, ಆ ಮನುಷ್ಯನಿಗೆ ಭಗವಂತ ದೇವ್ರು ಎಷ್ಟು ದಿನ ಆಯ್ಸ್ಕೊಟ್ಟಿದ್ದಾನೆ ಅಷ್ಟಂತೂ ಫಿಕ್ಸ್ ಕರೆಕ್ಟಾಗಿತ್ತು, ವಾಸಿ ಆಗ್ಬೋದು. ಧಾರಾಳವಾಗಿ ಅದಕ್ಕೆ ಅಗ್ರಿಮೆಂಟ್ ಹಾಕಿ ಕೊಟ್ಬಿಡ್ತೀನಿ ಬೇಕಾದ್ರೆ. ಅದು ವಾಸಿ ಆಗೋಲ್ಲ ಅಂದರೆ ನಾನು ಬಂದು ಕೇಳಲಿ. ಅಂದರೆ ಒಂದು 100 ಗ್ರಾಮ್ ಹಾಲು, 25 ಗ್ರಾಮು ಇದು ಗೋಮೂತ್ರ ಬೆಳಿಗ್ಗೆ ಡೈಲಿ ತಗೋಬೇಕು. 3 ತಿಂಗಳು ಕಂಟಿನ್ಯೂ ಆಗಿ ಕುಡಿಬೇಕು. 1 ದಿವಸಕ್ಕೆ 2 ದಿವಸಕ್ಕಾಗಲ್ಲ ಅದು. ಈ ಥರ ಇರ್ತದೆ. ಇದನ್ನು ಮಾಡ್ಕೊಂಡು ಹೋದ್ರೆ ಗಟ್ಟಿ ಮುಟ್ಟಿತನ ಇರ್ತದೆ. ಇವತ್ತು ಇಲ್ಲೊಂದು ಏರ್ಪೋರ್ಟ್ ಅದನ್ನು ಒಂದು ಬಾಜ್ಯ ಇದ್ದಾನೆ, 5 ಹಸ ಕಟ್ಕೊಂಡವನು. ಇವತ್ತು 105 ವರ್ಷ ಆಗಿದೆ, ಸೆಕೆ ಸಿಗಳ್ತಾನೆ. ನೀವು ಒಪ್ಕೊತೀರಾ? 105 ವರ್ಷ ಆಗಿದೆ, ಸೆಕೆ ಸಿಗಳ್ತಾನೆ. ನಾನು ನೋಡಿ ಆ ಮನುಷ್ಯನ ನೋಡಿ ಆಶ್ಚರ್ಯ ಆಯಿತು. ಏನಂದರೆ ಬೆಳಗ್ಗೆ ಒಂದು 200 ಗ್ರಾಮ್ ಹಾಲು, ಮಧ್ಯಾಹ್ನ ಒಂದು 200 ಗ್ರಾಮ್ ಹಾಲು, ಸಂಜೆ ಒಂದು 200 ಗ್ರಾಮ್ ಹಾಲು ಮೇಸಕ್ಕೆ ಹೋಯ್ತಾನೆ ಆತ್ಮನು. ಇವತ್ತು ಒಲೆ ಒಳಗೆ ಮಾಡಿ ಮುದ್ದೆ ತಿಂತಕ್ಕಂಥ ಗಟ್ಟಿ ಮನುಷ್ಯ. ಸೆಕೆ ಸಿಗಳ್ತಾವನು ಯಾಕಪ್ಪ? ಗೋವಿಂದ ಆರೋಗ್ಯ, ಗೋವಿಂದ ಆದಾಯ, ಗೋವಿಂದ ಆನಂದ. ಗೋವಿರೋರ ಮನೆಯಲ್ಲಿ ಗೋ ಸ್ವರ್ಗ ಅಂತ ಹೇಳ್ತಾರೆ. ಯಾರ ಮನೇಲಿ ಗೋವು ಇರ್ತದೋ ಅವ್ರ ಮನೆ ಸ್ವರ್ಗ ಅಂತ. 330 ಗೋವು ಗೋಪಾಲನು, ಗೋವನ್ನು ಯಾರು ಪಾಲನೆ ಮಾಡ್ತಾರೋ ಗೋಪಾಲಕ. ಗೋ ಅಂದ್ರೆ ಜ್ಞಾನ, ಎಲ್ಲರೂ ಗೋಪಾಲರು, ಪಾಲಕನು. ಹಾಗಾಗಿ ಕೃಷ್ಣ ಅವ್ರ ಮನೇಲಿ ಇರ್ತಾನೆ ಅಂತ. ಹಂಗೆ ಅಂತ ಕೃಷ್ಣ ಇರೋರ ಮನೆಗೆ ಬಂದಿದ್ರಿ. ಅವ್ರು ಇಷ್ಟೊತ್ತು ಅವರೆಲ್ಲ ಕಾರ್ಯಕ್ರಮ, ಅವರೆಲ್ಲ ಕೆಲಸ, ಗೋವು ಕಟ್ಕೊಂಡ್ಮೇಲೆ ಕೆಲಸ ಬೇಕಾದಷ್ಟು ಇರ್ತದೆ, ಅದೆಲ್ಲ ಬಿಟ್ಟು ನಮಗೆ ಅವ್ರು ತಿಳಿದಿರೋಂಥ ಮಾಹಿತಿ. ಅವರು ಎಷ್ಟೋ ಜನ ಓರಿ ಹತ್ರ ಬಿಟ್ಕೊಳೋದೇ ಇಲ್ಲ. ಅದಕ್ಕೆ ನಮ್ಮನ್ನು ಬಂದು ವಿಡಿಯೋ ಮಾಡೋಕ್ಕೆ 4 ಜನಕ್ಕೆ ಅನುಕೂಲ ಆಗಲಿ ಅಂತ ಅವ್ರಿಗೆ ತಿಳಿದಂಥ ಎಲ್ಲ ಮಾಹಿತಿ ಹೇಳಿದಂಥವ್ರಿಗೆ ಧನ್ಯವಾದ. ಅದೇನೇ ಇರಲಿ, ಡಾಕ್ಟರ್ ನೋಡಿ ಕಡೆ ಆಗಿರಲಿ ಅಂದರೆ ನಾನು ಅದನ್ನು ಉಳಿಸ್ಕೊಳಕ್ಕೆ ಏನೋ ಭಗವಂತನ ಇಚ್ಛೆನೋ ನಮ್ಮ ತಂದೆ ತಾಯಿ ಇಚ್ಛೆನೋ ಗುರುವಿಚ್ಛೆನೋ ನನಗೆ ಗೊತ್ತಿಲ್ಲ. ಏನಾದರೂ ಉಳಿಸ್ಕೊಡೋ ಮಟ್ಟಕ್ಕಂತೂ ಮಾಡ್ತೀನಿ.